ಸರ್ ತಮ್ಮ ಮೇಲೂ ಕೂಡ ನಿನ್ನೆ ಹಲ್ಲೆ ಆಗಿದೆ. ಹೇಗೆ ಹಲ್ಲೆ ಆಯಿತು, ಯಾರು ಹಲ್ಲೆ ಮಾಡಿರ್ಬೋದು, ಎಲ್ಲಿ ಹೇಗೆ? ಅಲ್ಲ, ಇವತ್ತು ಡೆಲ್ಲಿಯಲ್ಲಿ ನಡೀತಾ ಇದ್ದಂಥ ನೀಟ್ ಪರೀಕ್ಷೆಯ ಒಂದು ಶಾಂತಿಯುತ ಹೋರಾಟದಲ್ಲಿ ಏನೇನಾಯ್ತು ಅಂತ ಇಡೀ ಜಗತ್ತು ನೋಡಿದೆ. ನಾವು ನಮ್ಮ ಪಾರ್ಟಿ ಆಫೀಸ್ಗೂ ಬಂದು ಮುತ್ತಿಗೆ ಹಾಕ್ತಂಥ ಕಾಂಗ್ರೆಸ್ ಅವರು ಕಾರ್ಯಕರ್ತರಿಗೆ ನಾವು ಯಾವತ್ತೂ ತೊಂದರೆ ಕೊಟ್ಟಿಲ್ಲ. ಸುಮಾರು 10-15 ಸಲ ಮುತ್ತಿಗೆ ಹಾಕಿದ್ದಾರೆ. ನಿನ್ನೆ ನಾವು ಶಾಂತಿಯುತವಾದಂಥ ಒಂದು ಮುತ್ತಿಗೆ ಹಾಕ್ಬೇಕಂತ ಹೊರಟಂಥ ಸಂದರ್ಭದಲ್ಲಿ ನಮ್ಮನ್ನ ಅರೆಸ್ಟ್ ಮಾಡಿದ್ಮೇಲೆ ಪೊಲೀಸವರು ಅವ್ರ ಕಸ್ಟಡಿಗೆ ತಗೊಂಡ್ಮೇಲೆ ನಮ್ಮನ್ನ ಕಾಂಗ್ರೆಸ್ ಆಫೀಸ್ ಮುಂದೆ ಕರ್ಕೊಂಡೋದ್ರು. ಅಲ್ಲಿ ಏಕಾಏಕಿ ನಮ್ಮ ಬಸ್ಸು ನಿಂತೋಯ್ತು. ಅಲ್ಲಿದ್ದಂಥ ಕಾರ್ಯಕರ್ತರು ಏಕಾಏಕಿ ನಮ್ಮ ಮೇಲೆ ಬಂದು ಕೋಲ್ಗಳು ತಗೊಂಡು ಎಲ್ಲ ಆಯುಧಗಳನ್ನ ತಗೊಂಬಂದು ನಮ್ಮ ಮೇಲೆ ಏಕಾಏಕಿ ಅಟ್ಯಾಕ್ ಮಾಡೋಕ್ಕೆ ಶುರು ಮಾಡಿದ್ರು. ನಮ್ಮ 2 ವಿರೋಧ ಪಕ್ಷದ ನಾಯಕರು, ನಮ್ಮೆಲ್ಲ MLAಗಳಿದ್ರು. ಆ ಏನು ಕೋಲ್ಗಳು ತಗೊಂಬಂದಿದ್ರು ಅದರಲ್ಲಿ ಹೊಡೆದಂಥ ಸಂದರ್ಭದಲ್ಲಿ ನಮಗೆಲ್ಲ ಏಟ್ ಬಿತ್ತು. ಮೊಟ್ಟೆಗಳು ಹೊಡೆದ್ರು. ನಮ್ಮ ಹಿಂದೆ ಬಂದಂಥ ಕಾರ್ಗಳಿಗೆಲ್ಲ ಮೊಟ್ಟೆ ಹೊಡೆದ್ರು. ಸೊ ಇದು ಒಳ್ಳೇದಲ್ಲ. ಇವಾಗ ತಮ್ಗೆ ಹೇಗೆ ಹಲ್ಲೆ? ನಾವು ಬಸ್ಸಲ್ಲಿ ಕೂತಿದ್ದಾಗ ಆಚೆ ಕಡೆ ನಾವು ನೋಡ್ತಾ ಇದ್ವಿ, ಬಂದು ಕೋಲ್ ಹೊಡಿತಾ. ಆಮೇಲೆ ನಮ್ಮ ವಿರೋಧ ಪಕ್ಷದ ನಾಯಕರು ಬಾಕ್ಲಲ್ಲೇ ಇದ್ರು. ಅವ್ರನ್ನ ಅಟ್ಯಾಕ್ ಮಾಡಕ್ ಬಂದಾಗ ನಾವು ಹೋಗಿ ತಡಿಲೇಬೇಕಲ್ಲ. ತಡೆದಾಗ ಅವ್ರು ಏನು ರಾಡ್ಗಳು ಇಟ್ಕೊಂಡು ಹೊಡಿತಾ ಇದ್ರು, ಪ್ಲಾಸ್ಟಿಕ್ ರಾಡ್ಗಳೆಲ್ಲ, ಕೋಲ್ಗಳೆಲ್ಲ. ಅದ್ರಲ್ಲಿ ನಮಗೂ ಏಟ್ ಬಿತ್ತು. ಬಟ್ ತಡ್ಕೊಂಡ್ವಿ, ಒಳ್ಳೇದಲ್ಲ. ನಾವು ಇಳ್ದೀವಿ 2 ನಿಮಿಷ ಕೆಳಗಡೆ ಇಳ್ದಿದ್ರೆ ನಾವು ಒಂದು ಸುಮಾರು ಜನ ಇದ್ರು. ನಾವು ಒಂದು 1000 ಜನ ಇದ್ರಿ. ನಿನ್ನೆ ಎಲ್ಲರೂ ಬಂದುಬಿಟ್ಟಿದ್ರಲ್ಲಿ ಒಂದು ದೊಡ್ಡ ಗಲಾಟೆ ಆಗಿರೋದು. ಇದು ಒಂಥರ ಕಾನೂನಿನ ಸುವ್ಯವಸ್ಥೆಯಲ್ಲಿ ಸರಿ ಇಲ್ಲ. ಇದು ಒಳ್ಳೇದಲ್ಲ ಅಂತ ನಮ್ಮ ಅನಿಸಿಕೆ. ಇವತ್ತಿನ ಹೋರಾಟದ ರೂಪರೇಷೆಗಳು ಹೇಗಿರುತ್ತೆ, ಮುಂದೆ ಏನು ಮಾಡ್ತೀವಿ? ಇವತ್ತು ಇಲ್ಲಿ ಶಾಂತಿಯುತವಾಗಿ ಒಂದು ಹೋರಾಟ ಮಾಡಿ ಇವತ್ತು ಗವರ್ನರ್ ಅವ್ರಿಗೋಗಿ ಒಂದು ಮನವಿ ಪತ್ರ ಕೊಡ್ತೀವಿ. ಯಾರು ನಿನ್ನೆ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ಜರುಗಿಸ್ಬೇಕಂದ್ರೆ ಮಾರಣಾಂತಿಕ ಹಲ್ಲೆನೇ ಮಾಡಿದ್ದವ್ರು ನಿನ್ನೆ ನಮ್ಮೆಲ್ಲ ನಾಯಕರುಗಳ ಮೇಲೆ. ಅದಕ್ಕೆ ಒಂದು ಮಾರಣಾಂತಿಕ ಹಲ್ಲೆ ಮಾಡಿದವ್ರ ಮೇಲೆ ಇವತ್ತು ಕ್ರಮ ಜರುಗಿಸ್ಬೇಕು. ಇವತ್ತು 10 ಗಂಟೆ ಒಳಗಡೆ ಇಲ್ದಿರೆ ನಮ್ಮ ಮುಂದಿನ ಕಾರ್ಯಕ್ರಮನ ನಮ್ಮ ನಾಯಕರುಗಳು ಹೇಳ್ತಾರೆ ಇವತ್ತು. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.